ಅಂದ್ರೆ ನಾನು ಅಲ್ಲ, ಸ್ವಲ್ಪ ಇಲ್ಲೆಲ್ಲ ಈಗ ಹೊಂದ್ಕೊಂಡು ಹೋಗ್ಬೋದು ನೋಡಿ ಮಾಡೋದು ನೋಡಿ ಈ ತರ ಎಲ್ಲ ನನಗೂ ಬಬಿತಾ ಸ್ವಲ್ಪ ಅವರೇ, ಈಗ ನಿಮ್ ಕಾಲ್ ಮೇಲೆ ನೀವು ವೇರಿಯೇಷನ್ಸ್ ಎಲ್ಲ ನಿಂತ್ಕೋಬೇಕು. ಆಗ್ತಿತ್ತು ಸರ್ ನನಗೆ. ಆಯ್ತಾ, ಕೇಳಿಸ್ತಿದೆ ಸರ್. ಹೇಳಿ ನಾನು ಸ್ವಲ್ಪ ಡಿಸಿಷನ್ಸ್ ಮೇಕರ್ ಆಗಿರ್ಲಿಲ್ಲ. ನಾನು ಸ್ವಲ್ಪ ಏನು ಯೋಚನೆ ಏನು ಮಾಡಿರ್ಲಿಲ್ಲ. ನಾನು ಮನೇಲಿ ಯಾವಾಗ ಈಗ 1 ತಿಂಗಳಿಂದ ಹೋದ್ಮೇಲೆ ನಾನು ನಂದೇ ಆದ ದುಡಿಮೆ ಮಾಡಬೇಕು, ಯಾವಾಗ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಸರ್ ನಾನು ಬಂದಿರೋದು. ಹೌದು, ನಾನು ಅದು ರೆಕಾರ್ಡ್ ಕಳಿಸಿದೆ ನಾನು. ಇವ್ರು ಅಂದ್ರೆ ಹೆಂಗಂದ್ರೆ 1 ತಿಂಗಳಲ್ಲಿ ಇರೋದು, ಮನೇಲಿ ಇಲ್ಲೇ ಇರೋದು, ಇಸ್ಕೊಳ್ಳೋದು, ಮಾಡೋದು. ಮತ್ತೆ ನಾನು ಸುಮ್ಮನೆ ಬರೀ ಮನೇಲೆ ಸರ್ ಇದ್ದಿದ್ದು. ನಾನು ಏನು ಮಾಡೋಕ್ಕೆ ಆಗಲಿಲ್ಲ. ಕಾಲೇಜ್ ಕಡೆ ಡಿಸ್ಕನೆಕ್ಟ್ ಮಾಡ್ಬಿಟ್ಟೆ ನಾನು. ಹಿಂಗೆ ಸರ್ ಎಲ್ಲ ಮೆಡಿಕಲ್ ಹೋಗಿ ಜಾಯ್ನ್ ಆಗಿ ಅಲ್ಲೂ ಹಂಗೆ. ಈಗ ನಮ್ಮ ಮೇಡಮ್ ಜೊತೆ ಇದ್ದೀನಿ ಸರ್ ನಾನು. ಅಲ್ಲ, ಈಗ ನಿಮ್ಮ ತಾಯಿ ಹತ್ರ ಇಲ್ದೇ ಇರೋದು ನಿಮ್ಮ ಮೇಡಮ್ ಹತ್ರ ಇರೋದು ಏನು? ನಿಮ್ಮ ಮೇಡಮ್ ಯಾರು ಸರ್? ನಮ್ಮ ಮೇಡಮು ಸಾಯಿ ಟ್ರಸ್ಟ್ ಅಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾ ಸರ್, ಒಂದು ಲೆಕ್ಕ ಹೇಳ್ಬೇಕಂದ್ರೆ ಅವ್ರು ನಂಗೆ ದೇವರು ಸರ್. ನನ್ನ ಕೈ ಹಿಡಿದು ನಡೆಸ್ತಾ ಇರೋದು, ನಮ್ಮ ಮನೆ ಬೆಳಗ್ಸಿರೋದೇ ಅವ್ರು ಹೇಳ್ಬೇಕಂದ್ರೆ. ಆಯ್ತಾ, ಎಲ್ಲಾದ್ರೂ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಸರ್. ನೆಕ್ಸ್ಟ್ ನನ್ನ ಜೀವನ ನೋಡಲ್ಲ ಅನ್ನೋದು ಬಬಿತಾ ಅವರೇ, ಒಂದ್ ಹೇಳಿ, ಈಗ ಟ್ರಸ್ಟ್ ಅಲ್ಲಿ ನೀವ್ ಒಬ್ರೇ ಇರೋದಾ ಅಥವಾ ಬೇರೆ ಇನ್ನೂ ಎಲ್ಲರೂ ಇದಾರಾ? ಈಗ ನಿಮ್ ತರ ಅಲ್ಲಿ ಬೇರೆ ಹೆಣ್ಮಕ್ಳು ಇದಾರಾ ಅಥವಾ ನೀವ್ ಒಬ್ರೇ ಇರೋದಾ ಅವ್ರ ಜೊತೆಗೆ? ಸರ್, ಇದು ನರ್ಸಿಂಗ್ ಕೇರ್ ಅಲ್ವಾ, ಎಲ್ಲರೂ ಇದ್ದಾರೆ ಇಲ್ಲಿ. ಹಾ ಹಾ, ಇದೊಂದು ಸಂಸ್ಥೆ ಸರ್. ಇದು ಸಮಸ್ಯೆ ಅಲ್ಲಿ ನೀವು ನರ್ಸಿಂಗ್ ಓದ್ತಾ ಇದ್ದೀರಿ ಸರ್. ಇಲ್ಲಿ ಏನ್ ಗೊತ್ತಾ ಸರ್, ನರ್ಸಿಂಗ್ ಅಂತಾನೆ ಬಂದು ಜಾಯ್ನ್ ಆಗಿದ್ದು. ಆದ್ರೆ ನಾನು ನರ್ಸಿಂಗ್ ಕೆಲಸ ಬೇಡ ಮೇಡಮ್ ಅಂದಿದ್ಕೇನೆ ಅವ್ರದೇ ಆಫೀಸಲ್ಲಿ ನನಗೆ ಸಿಸ್ಟಮ್ ವರ್ಕ್ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನೇ ಸರ್ ಇಲ್ಲಿ ಮಾಡ್ಕೊಂಡೆಲ್ಲ ಹೋಗ್ತಾ ಇರೋದು. ಪ್ರತಿಯೊಂದನ್ನು ಎಲ್ಲ ಹೇಳ್ಕೊಟ್ಟಿದ್ದಾರೆ. ನೋಡಪ್ಪ ಈ ತರ ಮಾಡ್ಬೇಕು ಅಂತೆಲ್ಲ. ಅವ್ರ ಮಗ ಇದ್ರು, ಅವರು ಸಮೇತ ಹಿಂಗೆಲ್ಲ ಹೇಳ್ಕೊಟ್ಟು ಮಾಡಿ ಹೋಗಿದ್ದಾರೆ. ಅಲ್ಲ, ಓಕೆ, ನೀವೀಗ ಅಲ್ಲಿ ಓದಿ ಕೆಲಸ ಮಾಡಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ಸಂತೋಷ. ನೀವು ಕಾಲ್ ಮೇಲೆ ನಿಂತ್ಕೊಂಡ್ರೆ ನಿಮ್ ತಾಯಿಗೆ ಖುಷಿ ಆಗುತ್ತೆ. ಬಟ್ ಮನೆಗೆ ಹೋಗೋದಕ್ಕೆ ಏನ್ ತೊಂದ್ರೆ ನಿಮ್ಗೆ? ಸರ್ ಹಂಗಂತಲ್ಲ ಸರ್, ನಾನು ಅಲ್ಲಿಂದಾನೇ ಬಂದಿರೋದು. ಅಂದ್ರೆ ಸರ್ ನನಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲ ಹೊಂದ್ಕೊಂಡು ಹೋಗಿದ್ದೀನಿ. ಬೇರೆ ಕಡೆ ಹಂಗೆಲ್ಲ ನನಗೆ ಆಗ್ ಬರೋದಿಲ್ಲ ಸರ್. ಅಂದ್ರೆ ಇಲ್ಲೆಲ್ಲ ಹೇಳ್ಸ್ಕೊಂಡೆಲ್ಲ ಮಾಡ್ಕೊಂಡು ಹೋಗಿದ್ದೀನಲ್ವಾ, ಹಂಗಾಗಿ ನಾನು ಇಲ್ಲೇ ಇದ್ದು ಎಲ್ಲ ತರ ಬೆಳಿಬೇಕು ಮಾಡಬೇಕು. ಈಗ ನಾವು ಕೆಲಸ ಮಾಡ್ತಿದೀವಿ, ನಾವು ಬೇರೆ ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದೀವಿ, ಫ್ಯಾಮಿಲಿನ ಯಾವತ್ತೂ ಬಿಟ್ಟಿಲ್ಲ. ಹೌದು ಸರ್, ನನಗೆ ಗೊತ್ತಿದೆ. ಬಟ್ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದೀನಲ್ಲ ಸರ್. ಆಯ್ತು, ಇವ್ರ ತರನೇ ಎಲ್ಲಾ ಹುಡುಗಿರ್ನು ಕೇರ್ ಮಾಡಕ್ಕೆ ನಿಮ್ ತಾಯಿಗೆ ನೀವು ಫೋನ್ ಮಾಡಲ್ವಾ? ಏನ್ ಸರ್? ಫೋನ್ ಮಾಡೋಣ. ಅಯ್ಯೋ ಸರ್, ಫೋನ್ ಮಾಡಲ್ಲ ಅಂತಲ್ಲ ಸರ್. ನಾನು ಬಿಸಿ ಇದ್ದಾಗ ನಾನು ಫೋನ್ ಮಾಡೋದಿಲ್ಲ ಅಷ್ಟೇ. ಅದು ಬಿಟ್ರೆ ದಿನ 24 ಗಂಟೆನೂ ಬಿಜಿನೇ ಸರ್. ತಾಯಿ ಜೊತೆ ಮಾತಾಡಕ್ಕೂ ಅವಕಾಶ ಅಲ್ಲ, ನಾನು ಮಾಡೇ ಇಲ್ವಾ ಹಂಗಾದ್ರೆ ಅಲ್ಲ, ನೀವು ಫ್ರೆಂಡ್ಸ್ ಗಳಿಗೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ ತಾಯಿಗೆ ನೀವು ಫೋನ್ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ, ಯಾಕೆ? ಸರ್ ನಾನು ಮಾಡಿದೀನಿ. ಅವ್ರು ಹಂಗೆ ಮಾತಾಡೋದವ್ರು, ಮಾಡಿಲ್ಲ ಮಟ್ಟಿಲ್ಲ ಅಂತ. ನೆನ್ನೆ ಸರ್, ನೆನ್ನೆ ಏನ್ ಗೊತ್ತಾ, ನೆನ್ನೆ ಮಾಡಿ ಮಾತಾಡ್ದೆ. ಹಿಂಗ್ ಮಾಡಿ ಬಂದಿದ್ದೀನಿ ಕಣಮ್ಮ ನಾನು, ಒಳ್ಳೆ ರೀತಿ. ಈಗ ಅಲ್ಲ, ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಬಂದಿದ್ದಾರೆ. ಅಲ್ಲಿ ನೀವು ಹೋಗಿ ನಿಮ್ ಮೇಡಮ್ ಹಿಂದೆನೆ ನಿಂತಿದ್ದೀರಾ. ನೀವು ನಿಮ್ ತಾಯಿ ಹತ್ರ ಹೋಗಿಲ್ಲ ನೀವು? ಅಲ್ಲ ಸರ್, ಅವ್ರದೇ ಬಿಡಿಯಲ್ಲಿ ಅವ್ರದ್ದು ಆಗೋಗಿತ್ತು. ಮೇಡಮ್ ತಡ್ದಿರೋದ್ ನೋಡಿದ್ರೆ ಸರ್ ಏನ್ ಗೊತ್ತಾ, ಬಬಿತಾ ಅವ್ರೆ, ಒಂದ್ ಕ್ಲಾರಿಟಿ ಕೊಡಿ. ನಿಮ್ ತಾಯಿಗಿನ್ನ ಹೆಚ್ಚ ಅವ್ರು ಹಂಗಾದ್ರೆ ಮೇಡಮ್? ತಾಯಿಗಿನ್ನ ಹೆಚ್ಚ ಅಲ್ಲ ಸರ್. ಹೌದು ಸರ್, ನಾನು ಬದುಕು ನಾನು ಕಟ್ಕೊಬೇಕಲ್ಲ, ನಾನು ಅವರೇ ಹೆಚ್ಚು ನನಗೆ. ಅಲ್ಲ, ನೀವು ಚೆನ್ನಾಗಿರಿ, ಬದುಕು ಕಟ್ಕೊಳ್ಳಿ, ಬಟ್ ತಾಯಿನ ಯಾಕೆ ಅವಾಯ್ಡ್ ಮಾಡ್ತಿದ್ದೀರಾ? ಅವ್ರ ಮನೆಗೆ ಹೋಗಲ್ಲ, ಅವ್ರು ಫೋನ್ ಮಾಡಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ಹಾಕಿ ಬೆಳೆಸ್ತಾರ, ಇದ್ ಮಾಡೋದಲ್ಲ. ಅವ್ರು ನಿನಗೆ ಬೆಳೆಸೋದಲ್ವಾ? ತಾಯಿ ಸಣ್ಣ ಇಷ್ಟಪ್ಪ ಬಿಡೆಯಿಂದ ಅಷ್ಟಪ್ಪ ಮಾಡಿದ್ದಮ್ಮ ಅಂತ ಹೇಳ್ದಲ್ಲ. ಹೌದು ಹೌದು ಮಾಡಿದ್ದೀರಾ. ನಾನು ಇವಾಗ ನಂದೇ ಆದ ಡಿಸಿಷನ್ ಅಲ್ಲಿ ಇದ್ದೀನಿ. ಇಷ್ಟಪ್ಪ ಬಿಡ ಅಷ್ಟಪ್ಪ ಮಾಡಿದ್ದಲ್ಲ. ಅಲ್ಲ, ಈಗ ಬಬಿತಾ ಅವ್ರೆ, ನಿಮ್ ಮೇಡಮ್ಗೆ ಮಕ್ಳಿದಾರಾ? ಅವ್ರು ಅಲ್ಲೇ ಇರೋದಾ? ಇಲ್ಲ ಸರ್, ಅವರು ಫಾರಿನ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರೋದವ್ರು. ಓಕೆ, ಯಾವಾಗ ಅವ್ರು ಕಾಲ್ ಮಾಡ್ತಾರೆ? ಎಷ್ಟು ದಿವಸಕ್ಕೆ ಒಂದ್ಸಲ ಕಾಲ್ ಮಾಡ್ತಾರೆ ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಅದು ಅಲ್ಲ, ಈಗ ನೀವು ಅವ್ರು ಕೇಳಿ, ಅವ್ರಿಗೆ ಕೊಡಿ ಹೋಗ್ಲಿ. ಸರ್ ಅವ್ರು ಬರೋದಿಲ್ಲ, ನನ್ನ ಡಿಸಿಷನ್ ಅಲ್ಲಿ ನಾನು ಬಂದಿರೋದು. ಅಲ್ಲ, ಈಗ ಅವ್ರು ಮಾತಾಡೋದಕ್ಕಿಂತ ನೀವು ಮಾತಾಡ್ತಿದ್ರಿ ಅಲ್ವಾ? ಈಗ ನನ್ನ ಹತ್ರನೇ ಮಾತಾಡಿ ಅಂತ ನಿಮ್ ತಾಯಿಗೂ ಹೇಳ್ತಾ ಇದ್ದೀರಿ. ಬಟ್ ಈ ಸಡನ್ ಚೇಂಜ್ ಓವರ್ಗೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ ಚೇಂಜ್ ಓವರ್ ನಾನು ಸರ್ ಏನ್ ಗೊತ್ತಾ, ಸ್ವಲ್ಪ ನಾನು ಎಲ್ಲ ಯೋಚನೆ ಮಾಡಿದ್ದೀನಿ ಸರ್. ಆಯ್ತು, ಎಲ್ಲದಕ್ಕೂ ಕೇಳೋದು ಮಾಡೋದು ಅವೆಲ್ಲ ಸರ್. ಒಂದ್ ಹೆಣ್ಮಗ್ಳಾಗ್ಲಿ ಏನಾರು ಒಂದ್ ಸಾಧನೆ ಮಾಡ್ಬೇಕಿಲ್ವಾ ಸರ್? ಆಯ್ತು, ಹೋಗ್ಲಿ, 2 ನಿಮಿಷ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿ ಮಾತಾಡಿದವ್ರಿಗೆ ಅಷ್ಟೇ ಖುಷಿ ಅಲ್ಲ ನಿಮ್ ತಾಯಿಗೆ? ಆಯ್ತು, ಮಾಡ್ತೀನಲ್ಲ ಸರ್. ನನ್ನೇ ಸಮೇತ ಮಾಡಿ ಹಬ್ಬ ಹರಿದಿನ ಮತ್ತೊಂದು ಏನಕ್ಕೋ ಮನೆಗ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಾಯಿ ಆದವ್ರು ಎಕ್ಸ್ಪೆಕ್ಟ್ ಮಾಡಬಾರ್ದ ಮಗಳು ಮನೆಗ್ ಬರ್ಲಿ ಅಂತ? ಹಂಗಾದ್ರೆ ಆಯ್ತು ಸರ್, ಅವ್ರ ತಾಳಕ್ ತಕ್ಕಂಗೆ ಎಲ್ಲ ಕುಣಿದು ಎಲ್ಲ ಮಾಡಾಗಿದ್ದೀನಿ ಸರ್. ಇವಾಗ ನಂದೇ ಆದ ಒಂದ್ ಬದುಕು ನನ್ ಕಟ್ಕೋಬೇಕು. ಆಗ್ಲಿ, ಅದಕ್ಕೂ ಕೈ ಜೋಡ್ಸಿದ್ರೆ ಇಲ್ಲ ನಾವ್ ಬರಲ್ಲ, ಹಂಗೆ ಹಿಂಗೆ ಬಾ ನೀನು ಅಂತೆಲ್ಲ ಮಾತಾಡ್ತಾರೆ. ಈಗ ನಾನು ಓದಿಸಿರತ್ತೆ ನೀನ್ ಬದುಕು ಕಟ್ಟಕ್ ಬಂದಿದ್ದೆ. ಆಗ್ಲಿ, ಓದಿದ್ರೆ ನೋಡಿದೀರಾ? ಇಷ್ಟು ವರ್ಷ ನೋಡಿದೀರಾ?
ನಿಮ್ಮ ಅಪ್ಪ ಇಷ್ಟು ವರ್ಷ ಇಲ್ಲಾಂದ್ರೂ ನೋಡಿದ್ದೀರಾ, ಇಷ್ಟು ವರ್ಷ ನೋಡ್ಕೊಂಡಿದ್ದೀರಾ. ಆಗ್ಲಿ ಬೆಳಿಲಿ, ಅವ್ರ ಅಪ್ಪನಂಗ್ ಬೆಳಿಲಿ ಅನ್ನೋದು ಮಾಡ್ತಾರೆ. ಆಯ್ತು, ಅದೇ ಮಾತು ಬೆಳಿತಿದ್ದೀನಲ್ಲ ನಾನು. ನೀನ್ ಬಯಸಿದ್ಕು ಹೆಚ್ಚಾಗಿ ನಾನು ಬೆಳಿತಿದ್ದೀನಲ್ಲಮ್ಮ. ಅದೇ ನಾನ್ ಅಲ್ಲಿ ಇಲ್ಲಿ ನೀವೆಲ್ಲ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಲ್ಲ? ಅದೇ ನಾನ್ ಸ್ವಲ್ಪ ಬರ್ಬೇಕು. ನಮ್ಮಮ್ಮ ಇಷ್ಟು ವರ್ಷ ನನ್ನ ಓದಿಸಿ ಬೆಳೆಸೈತೆ, ನಮ್ಮಮ್ಮ ಎಲ್ಲ ಬಂದಾಗಿದೆ, ಎಲ್ಲ ಮಾಡಾಗಿದೆ. ಬರ್ಬೇಕಲ್ಲ ನೀನು, ಯಾಕೆ ಬರಲ್ಲ ಅಂತ ಆಟ ಹಿಡಿತೀಯ? ಏನಿಲ್ಲ ಏನಿಲ್ಲ, ಹಂಗೆಲ್ಲ ಮಾತಾಡ್ಬೇಡಿ, ಏನಿಲ್ಲ. ಕಂಪ್ಯೂಟರ್ ಕೆಲಸ ಹೋದ್ರು ಮಾಡ್ಬೋದಲ್ವಾ? ಬೇರೆ ಯಾವ್ದಾದ್ರು ಬಿಡು, ಓಕೆ, ಎಲ್ಲೂ ಮಾಡಕ್ ಆಗಲ್ಲ. ಕಂಪ್ಯೂಟರ್ ಬಬಿತಾ ಅವ್ರೆ, ಈಗ ನಿಮ್ ತಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ ಪ್ರೀತಿ, ನೀವು ಫೋನ್ ಮಾಡ್ಲಿ, ಮಾತಾಡ್ಲಿ, ಮನೆಗ್ ಬರ್ಲಿ ಅಂತ ಅಷ್ಟೇ. ಎಲ್ಲ ಆಗಿದೆ ಸರ್. ನಿನ್ನೆ ಕೂಡ ಎಲ್ಲ ಡಿಸ್ಕಷನ್ ಮಾಡಿದೀನಿ ನಾನು, ಅದಕ್ಕೆ ಅಷ್ಟೇನೆ ಅವರು ನಾನು ಎಲ್ಲ ಪ್ರತಿ ಒಂದನ್ನು ಹೇಳ್ಕೊಂಡಿದ್ದೀನಿ. ನೆನ್ನೆ ಬಿಟ್ಟು ನೆನ್ನೆಗಿಂತ ಮುಂಚೆ ಯಾವಾಗ ಮಾತಾಡಿದ್ರಿ ನೀವು ನಿಮ್ ತಾಯಿ ಜೊತೆ? ಡೈಲಿ ಮಾತಾಡ್ತೀರಾ? ಅಲ್ಲೇ ಇಲ್ಲ ಸರ್ ನಾನು ಹಂಗಂತ. ಈಗ ಹೇಳ್ದಲ್ಲ ಕದ್ದು ಬಂದಿರೋದು ಇವ್ರ ಜೊತೆ ಸರ್ ಕಾರಲ್ಲಿ. ಅಲ್ಲ, ಬಟ್ ನಿಮ್ ತಾಯಿನ ದೂರ ಇಟ್ಟು ನೀವು ಬೆಳಿಬೇಕು, ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದೇ ನಿಮ್ ಥಾಟೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸರ್, ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದೀನಲ್ಲ. ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದೀರಿ ಸರ್? ನಾನು ಇಲ್ಲಿ ಕೆಲ್ಸಕ್ಕೆ ಫುಲ್ ಹೊಂದ್ಕೊಂಡಿದ್ದೀನಿ, ಎಲ್ಲ ಪ್ರತಿಯೊಂದು ನಾನೆಲ್ಲ ಮಾಡ್ಕೊಂಡೆಲ್ಲ ಹೋಗ್ತಿರೋದು. ಮತ್ತೆ ಈಗ ಬೇರೆ ಕೆಲ್ಸಕ್ಕೆ ಹೋಗಿ ಮತ್ತೆ ಅದೆಲ್ಲ ಆಗಲ್ಲ ಸರ್. ಈಗ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವು ಹೊಂದ್ಕೊಂಡು ಹೋಗ್ತಾ ಇದೀರಿ, ಅಡ್ಜಸ್ಟ್ ಆಗಿದ್ದೀರಿ, ಓಕೆ, ನಾವು ಅಷ್ಟೇನೆ. ಬಟ್ ನಾವ್ ಯಾರು ಫ್ಯಾಮಿಲಿ ಬಿಟ್ಟಿಲ್ವಲ್ಲ. ನಾನು ಇಲ್ಲಿ ಫ್ಯಾಮಿಲಿ ಬಿಟ್ಟಿರ ಆತರ ಎಲ್ಲ ನೀವು ಥಿಂಕ್ ಮಾಡಿ ಮಾತಾಡ್ಬೇಡಿ. ಅವ್ರ ಹತ್ರ ತಿಳ್ಕೊಂಡು ಅಲ್ಲ, ನೀವೇ ಹೇಳ್ತಾ ಇದೀರಲ್ಲ, ನಾನು ಹೆಂಗೋ ನನ್ನ ಪಾಡಿ ನಾನು ಹೆಂಗೋ ಇರ್ತೀನಿ, ಬಿಟ್ಬಿಡಿ ನನ್ನ ಡಿಸಿಷನ್ ಅಂತ ನೀವು ಹೇಳ್ತಿದ್ದೀರಲ್ಲ ನಿಮ್ ತಾಯಿಗೆ. ನಾನು ಬೆಳಿಬೇಕಲ್ಲ ಸರ್. ನಾನು ಯಾವ್ದನ್ನು ಡಿಪೆಂಡ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಸರ್. ನಾನು ಅದನ್ನೇ ಬಂದಿರ್ಬಿಟ್ರೆ ಅಲ್ಲ, ನೀವು ಡಿಪೆಂಡ್ ಆಗೋದ್ ಬೇಡ, ಕಾಲ್ ಮೇಲೆ ನಿಂತ್ಕೋಬೇಕು, ನಿಮ್ಮ ಅದು ಒಳ್ಳೆತನ, ಓಕೆ, ಅದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಸ್ ಎ ಬೀಯಿಂಗ್ ಪೇರೆಂಟ್ಸ್ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಕ್ಕಳು ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಖುಷಿ ಪಡ್ತಾರೆ ತಂದೆ ತಾಯಿ. ಸರ್ ಆಗ್ಲಿ ಸರ್, ಹಂಗಂತ ಇಷ್ಟು ವರ್ಷ ನೋಡಿದಾರೆ ಅಲ್ವಾ, ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ವಾ. ಈಗ ನಮ್ದು ಅಂತ ಬಂದ್ರೆ ನಮಗೂ ಮೆಚುರಿಟಿ ಎಲ್ಲ ಆದ್ಮೇಲೆ ನಾವು ಒಂದ್ ಬೆಳಿಬೇಕಂತ ನಾವು ಒಂಥರ ಥಿಂಕ್ ಮಾಡ್ತೀವಿ ನಮ್ಮ ಮೈಂಡ್ ಸೆಟ್ಟಿಗೆ. ಸರಿ, ಎಲ್ಲ ಹಿಂಗೆ ಯೋಚನೆ ಮಾಡಿದ್ರೆ ಎಲ್ಲ ಆಗುತ್ತಾ? ಈಗ ನಿಮ್ ತಾಯಿ ಆಶೀರ್ವಾದ ಇದ್ರೆ ನೀವು ಇನ್ನೂ ಚೆನ್ನಾಗಿ ಬೆಳಿತೀರಾ ತಾನೇ? ಆಗ್ಲಿ ಸರ್, ಅನ್ಕೊಂಡು ಸಾಧಿಸ್ತೀರಾ ಅಲ್ವಾ? ಅವರು ಮುಂದೆ ಅವರೇ ಅವ್ರಿಗೆ ನೋವು ಕೊಟ್ಟು ನೀವೇನ್ ಸಾಧನೆ ಮಾಡ್ತೀರಾ ಸರ್? ಹಂಗಂತಲ್ಲ, ಅವರೇ ನೋಡ್ಲಿ, ಪರವಾಗಿಲ್ಲ ನೋಡ್ಲಿ, ಕೊನೆಗೆ ನಾನು ಏನಾಗ ಹೆಂಗ್ ಬೆಳಿತೀನಿ ಅವರೇ ನೋಡ್ಲಿ ಅಷ್ಟೇನೆ. ಅವ್ರು ಮುಂಚೆ ಅದನ್ನೇ ಅಕ್ಸೆಪ್ಟ್ ಮಾಡ್ತಿದ್ರು ನನ್ನ ಕಡೆಯಿಂದಲೂ. ಇಂಪ್ರೂವ್ ಮುಂಚೆನೆ ಸತ್ತೋದೆ, ಅವಾಗ ಯಾರು ನೋಡ್ತಾರೆ? ಹಣೆ ಬರ ಅದೇನ್ ಮಾಡಕ್ಕಾಗಲ್ಲ. ಹಣೆ ಬರ ಅದೇನು ಮಾಡಕ್ಕಾಗಲ್ಲ. ಇಂಪ್ರೂವ್ಮೆಂಟ್ ಆಗೋದು ಏನ್ ನೋಡ್ಲಿ ನಾನು? ಹೇಳೋ ನೋಡ ಬೇಡ, ಕೊರ್ಗಿ ನೀನು